ನಾಯಕರಾದ್ರು ನಾಯಕರಿಗೆ ಟೀಮ್ ಬಿಗ್ ಬಾಸ್ ಮಾಡಿ ಕಳಿಸ್ತಾರೆ. ಬಿಗ್ ಬಾಸ್ ಮಾಡಿ ಕಳಿಸ್ತಾರೆ. ಆಮೇಲೆ ಇವಳು ಕಾಲಕ್ಕೆ ಬಂದು ನಾಮಿನೇಟ್ ಮಾಡ್ಬೇಕು. ಎಸ್, ನೋಡೋದ್ರೊಳ ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ ಏನೊಂದು ಟಾಸ್ಕ್ ಕೊಡ್ತಾರೆ. ಮತ್ತೆ ಇದು ಫ್ಯಾಮಿಲಿ ರೌಂಡ್ ಆಗಿದೆಯಾ ಈ ವೀಕ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಡೌಟ್ ಬಂದಿದೆ. ತುಂಬಾ ದಿವಸ ಆಗಿದೆ ಫ್ಯಾಮಿಲಿಗಳನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಗಿಲ್ಲಿ ನಟ ಅವರೊಂದು ಸಿಕ್ಕಾಪಟ್ಟ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಅರೆ ಕೆಲವೊಬ್ರಿಗೆ ಏನನ್ಸುತ್ತೆ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು ಇಬ್ರು ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಫ್ಯಾಮಿಲಿಗಳು ಬಂದ್ರೆ ಇವರಿಬ್ಬರು ಫ್ಯಾಮಿಲಿ ಮಿಸ್ ಆಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಅನ್ಸುತ್ತೆ. ಒಂದು ಲೆಟರ್ ವಿಚಾರ ಅಂತ ಬಂದಾಗೂ ಕೂಡ ಇಲ್ಲಿ ರಕ್ಷಿತ್ ಅವ್ರಿಗೆ ಲೆಟರ್ ಸಿಕ್ಲಿಲ್ಲ. ಆದ್ರೆ ಈ ಒಂದು ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಏನಿದೆ ಇದು ಎಷ್ಟು ದಿವಸದವರೆಗೂ ಇಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಮೇನ್ ಆಗಿ ಪಾಯಿಂಟ್ ಆಗೋದು. ಇಲ್ಲಿ ನೋಡಿ, ಇವಾಗ ಬಿಗ್ ಬಾಸ್ 5 ಟಾಸ್ಕ್ ಗಳನ್ನ ಇಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕ್ಯಾಪ್ಟನ್ಸಿ ರೇಸ್ ಒಂದು ಟಾಸ್ಕ್ ಆಡ್ ಮಾಡಿದ್ರೆ ಟೋಟಲ್ ಆಗಿ ಓವರ್ ಆಗಿ ಈ ವೀಕ್ 6 ಇಲ್ಲಿ ಟಾಸ್ಕ್ ಗಳನ್ನ ಇಲ್ಲಿ ಕೊಡ್ತಾರೆ. ಈಗ ಇದರಲ್ಲಿ ಒಂದು ಬಿಗ್ ಬಾಸ್ ಟ್ವಿಸ್ಟ್ ಇಟ್ಟಿರೋದೇನಪ್ಪಾ ಅಂತಂದ್ರೆ ರಾಶಿಕ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಇಲ್ಲಿ ಡಿಸೈಡ್ ಮಾಡ್ತಾರೆ, ಅಂದ್ರೆ ಒಬ್ಬೊಬ್ಬರನ್ನ ಒಂದೇ ಮಿಡ್ಲ್ ಆಗಿ ಇಲ್ಲಿ ನಾಮಿನೇಟ್ ಮಾಡ್ತಾರಂತೆ. ಅವ್ರು ಯಾರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೋ ಅವರು ಸೇವ್ ಕೂಡ ಆಗ್ಬಹುದು. ಟೋಟಲ್ ಆಗಿ 5 ಟಾಸ್ಕ್ ಇದೆ. ಇಲ್ಲಿ ಫಸ್ಟಿಗೆ ಇವಾಗ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ. ಒಂದು ಸೂರಜ್ ಅವರು ಮತ್ತೆ ಇಲ್ಲಿ ಚೈತ್ರ ಅವರು ಇಬ್ರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ. ಇದು ಡೈರೆಕ್ಟ್ ಆಗಿ ರಾಶಿಕ್ ಅವ್ರು ಮಾಡೋದು ಅಥವಾ ಬಿಗ್ ಬಾಸ್ ಮಾಡಿದ್ರೆ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಇದು ನಡೆದಿದೆ. ಈಗ ಇಬ್ರು ಕ್ಯಾಪ್ಟನ್ ಆಗಿದ್ದಾರೆ. ಒಂದು ಸೂರಜ್ ಅವರು ಮತ್ತೆ ಇಲ್ಲಿ ಚೈತ್ರ ಕುಂದಾಪುರ ಅವರು, ಅಂದ್ರೆ 2 ಟೀಮ್ ಆಯ್ತು ಇವಾಗ. ಈಗ ಸೂರಜ್ ಅವ್ರ ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರೆ ಮತ್ತೆ ಇಲ್ಲಿ ಚೈತ್ರ ಅವ್ರ ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ಟು ಕಳಿಸ್ತಾರೆ. ಇದು ವಾರ ಪೂರ್ತಿ ಇದೊಂದೇ, ಅಂದ್ರೆ ಈ ಒಂದು ಟೀಮು ಬದಲಾವಣೆ ಆಗ್ತಿರುತ್ತೆ. ಕಳೆದ ವಾರ ಇಲ್ಲಿ ನಾವು ನೋಡಿದ್ವಿ ಅಶ್ವಿನಿ ಅವ್ರದ್ದು ಮತ್ತೆ ಇಲ್ಲಿ ರಜತ್ ಅವ್ರದ್ದು ಒಂದು ಟೀಮ್ ಆಯ್ತು, ಫುಲ್ ಅದೇ ಇಲ್ಲಿ ಕಂಟಿನ್ಯೂ ಆಯ್ತು. ಇವಾಗ ಈ ವೀಕು ಹಾಗಾಗಲ್ಲ. ಈಗ ಸೂರಜ್ ಅವ್ರ ಟೀಮ್ ಅಲ್ಲಿ ಇವಾಗ ಬಿಗ್ ಬಾಸ್ ಏನ್ ಕಳಿಸ್ತಾರೋ ಅವ್ರನ್ನೂ ಸೇರಿಸಿ 5 ಜನ, ಒಂದು ಟೀಮಲ್ಲಿ 5 ಇನ್ನೊಂದು ಟೀಮಲ್ಲಿ 5 ಜನ ಇರ್ತಾರೆ. ಟೋಟಲ್ ಆಗಿ 5 ಜನಕ್ಕೂ ಕೂಡ ಇಲ್ಲಿ ಕ್ಯಾಪ್ಟನ್ ಆಗೋ ಒಂದು ಚಾನ್ಸ್ ಕೂಡ ಇಲ್ಲಿ ಕೊಡ್ತಾರೆ ಬಿಗ್ ಬಾಸ್. ಅಂದ್ರೆ ಯಾರು ಗೆಲ್ತಾರೆ ಅವರು ಸೇವ್ ಕೂಡ ಆಗ್ಬೋದು. ಮತ್ತೆ ಇಲ್ಲಿ ರಾಶಿಕ್ ಅವರು ಮಿಡ್ಲ್ ಅಲ್ಲಿ ಬಂದ್ಬಿಟ್ಟು ಒಂದು ಟಾಸ್ಕ್ ಆಗಿದ ತಕ್ಷಣ ಅವ್ರನ್ನ ಬಂದು ನಾಮಿನೇಟ್ ಮಾಡ್ತಾರೆ. ಅವ್ರು ನಾಮಿನೇಟ್ ಆದಾಗ ಒಂದು ಟೀಮ್ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಹೇಗೆ ಇವಾಗ ನಾಮಿನೇಷನ್ ಆಗಿದ್ರು ಕೂಡ ಸೇವ್ ಆಗ್ಬೋದು ಅಂತಂದ್ರೆ ಎಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ. ಆ ರೀತಿಯಾಗಿ ಇಲ್ಲಿ ಮೇನ್ ಆಗಿ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಟೀಮ್ಗಳಲ್ಲಿ ಬದಲಾವಣೆ ಆಗುತ್ತೆ. ಆ ಟೀಮಿಂದ ಈ ಟೀಮ್ಗೂ ಬರ್ಬೋದು, ಈ ಟೀಮಿಂದ ಅಂದ್ರೆ ಸೂರಜ್ ಅವ್ರ ಟೀಮಿಂದ ಚೈತ್ರ ಅವ್ರ ಟೀಮ್ಗೂ ಬರ್ಬೋದು, ಚೈತ್ರ ಅವ್ರ ಟೀಮಿಂದ ಸೂರಜ್ ಅವ್ರ ಟೀಮ್ಗೂ ಕೂಡ ಇಲ್ಲಿ ಹೋಗ್ಬೋದು. ಇವರಿಬ್ಬರೇ ಇಲ್ಲಿ ವಾರ ಪೂರ್ತಿ ಕ್ಯಾಪ್ಟನ್ ಆಗಿರಲ್ಲ. ನಾನು ಹೇಳ್ತಿರೋ ಟೀಮ್ ಕ್ಯಾಪ್ಟನ್ ವಾರ ಪೂರ್ತಿ ಈ ಒಂದು ಟೀಮ್ಗೆ ಇವರೇ ಕ್ಯಾಪ್ಟನ್ ಆಗಿರಲ್ಲ. ಒಂದು ವೇಳೆ ನೋಡಿ ಇಲ್ಲಿ ಸೂರಜ್ ಅವ್ರ ಟೀಮಲ್ಲಿ ಇಲ್ಲಿ ಗಿಲ್ಲಿ ಅವರು ಇದ್ರು ಅಂತಂದ್ರೆ ಅವರು ಚೈತ್ರ ಅವ್ರ ಟೀಮ್ಗೂ ಕೂಡ ಇಲ್ಲಿ ಹೋಗ್ಬೋದು. ಇದರ ಬದಲಾವಣೆಗಳು ಆಗ್ತಿರತ್ತೆ. ಮತ್ತೆ ಕ್ಯಾಪ್ಟನ್ಗಳು ಕೂಡ ಅಷ್ಟೇ, ವಾರ ಪೂರ್ತಿ ಇವರಿಬ್ಬರೇ ಇಲ್ಲಿ ಇರಲ್ಲ. ಟೀಮ್ ಕ್ಯಾಪ್ಟನ್ ನಾನು ಹೇಳ್ತಿರೋದು. ಇಲ್ಲಿ ಇವಾಗ ಸೂರಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅದಾದ್ಮೇಲೆ ಇಲ್ಲಿ ಗಿಲ್ಲಿ ಅವರು ಕೂಡ ಒಂದು ಟೀಮ್ ಕ್ಯಾಪ್ಟನ್ ಆಗ್ಬೋದು. ಮತ್ತೆ ಇಲ್ಲಿ ಆ ಒಂದು ಟೀಮಲ್ಲಿ 5 ಜನ ಯಾರು ಇರ್ತಾರೆ ಎಲ್ರಿಗೂ ಕೂಡ ಇಲ್ಲಿ ಅವಕಾಶ ಸಿಗುತ್ತೆ. ಆದ್ರೆ ಎಲ್ಲಾ ಟಾಸ್ಕ್ಗಳು ಆದ್ಮೇಲೆ, ಅಂದ್ರೆ ಒಂದು ಟಾಸ್ಕ್ ಆಗಿದ ತಕ್ಷಣ ಈಗ ಫಸ್ಟ್ ಟಾಸ್ಕ್ ಅಂತ ಬಂದಾಗ ಸೂರಜ್ ಅವರು ಕ್ಯಾಪ್ಟನ್ ಇದ್ದಾರೆ. ಈ ಒಂದು ಟಾಸ್ಕ್ ಆದ್ಮೇಲೆ ಮಿಡ್ಲ್ ಅಲ್ಲಿ ಬಂದ್ಬಿಟ್ಟು ರಾಶಿಕ್ ಅವರು ಒಬ್ಬ ಪರ್ಸನ್ ಇಲ್ಲಿ ನಾಮಿನೇಟ್ ಮಾಡಬಹುದು. ಇಲ್ಲಿ ಗಿಲ್ಲಿ ಅವರು ಫಸ್ಟೇ ಹೇಳ್ಬಿಟ್ರು, ಅಂದ್ರೆ ಬಿಗ್ ಬಾಸ್ ಇದರ ಅನೌನ್ಸ್ ಮಾಡ್ತಾರಲ್ವಾ, ಇದು ಆಗಿದ ತಕ್ಷಣ ನೀನ್ ನನ್ನನ್ನೇ ನಾಮಿನೇಟ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಡು ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ಅದು ಎಕ್ಸ್ಪೆಕ್ಟೆಡ್ ಬಿಡಿ. ಅವ್ರು ಏನ್ ತಪ್ಪು ಮಾಡಿದ್ರು ಅಷ್ಟೇ, ಏನ್ ಸರಿ ಮಾಡಿದ್ರು ಅಷ್ಟೇ. ಕೆಲವೊಂದ್ಸತಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬರು ಮೈಂಡ್ ಅಲ್ಲಿ ಇವ್ರು ಕೆಟ್ಟವರು ಅಂತಂದ್ಬಿಟ್ಟು ಕುತ್ಕೊಂತು ಅಂತಂದ್ರೆ ಅದು ಅವ್ರು ಎಷ್ಟೇ ಒಳ್ಳೇದ್ ಮಾಡ್ತಿದ್ರು ಕೂಡ ಅವ್ರ ಕಣ್ಣಿಗೆ ಅದು ಕೆಡದಾಗೆ ಇಲ್ಲಿ ಕಾಣಿಸುತ್ತೆ. ಏನಕ್ಕೆ ಅಂತಂದ್ರೆ ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಏನ್ ಇಟ್ಕೊಂಡಿರ್ತಾರೆ ಅದು ಕೊನೆವರೆಗೂ ಹಾಗೆ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗ್ತಾನೆ ಇರುತ್ತೆ. ಬಟ್ ಕೆಲವೊಬ್ರು ವ್ಯಕ್ತಿಗಳು ಆತರ ಇರಲ್ಲ. ಒಟ್ನಲ್ಲಿ ಈ ವಾರ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರೋದು ಫ್ಯಾಮಿಲಿ ರೌಂಡ್ ಇರುತ್ತೆ, ಮನೆಗೆ ಫ್ಯಾಮಿಲೀಸ್ ಬರ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಮತ್ತೆ ಈ ಒಂದು ಗೇಮ್ ಏನ್ ಕೊಟ್ಟಿದ್ದಾರೆ 5 ಗೇಮು, 6ನೇ ಗೇಮ್ ಬಂದ್ಬಿಟ್ಟು ಒಂದು ಕ್ಯಾಪ್ಟನ್ಸಿ ರೇಸ್ ಇದೆ. ಅದು ಇಲ್ಲಿ ಸೈಡ್ಗೆ ಇಟ್ಟರೆ 5 ಗೇಮ್ಗಳಲ್ಲಿ 5 ಜನ ಕ್ಯಾಪ್ಟನ್ ಆಗ್ತಾರೆ. ಮತ್ತೆ ಇಲ್ಲಿ ಆ ಟೀಮಿಂದ ಈ ಟೀಮ್ಗೆ ಇಲ್ಲಿ ಡಿವೈಡ್ ಕೂಡ ಆಗ್ತಾರೆ ಅಂತ ಅಂದ್ಬಿಟ್ಟು ಧನುಷ್ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಅದನ್ನ ಕೇಳಿಸ್ಕೊಂಡಿದ್ದೀರಾ. ಕೆಲವೊಬ್ಬರಿಗೆ ಇದು ಒಂದರ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಮತ್ತಿಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಂದ್ರೆ ಇವಾಗ ರಾಶಿಕ್ ಅವರು ಟಾಸ್ಕ್ ಮುಗ್ದಿದ ತಕ್ಷಣ, ಒಂದು ಗೇಮ್ ಆಗಿದ ತಕ್ಷಣ ಬಂದ್ಬಿಟ್ಟು ಒಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಅಂದ್ರೆ ಅವರು ಇವಾಗ ಗೆದ್ದಿದ್ರು ಅಂತ ಅನ್ಕೊಳ್ಳಿ, ಇವಾಗ ಗೆದ್ದಿರೋ ಟೀಮ್ಗೆ ಅಡ್ವಾಂಟೇಜು ಜಾಸ್ತಿ. ಕಳೆದ ಸತಿನೂ ಕೂಡ ಆಡ್ಸಿದ್ರು, ಬಟ್ ನಾಮಿನೇಷನ್ ಮಿಡ್ಲ್ ಅಲ್ಲಿ ಬಂದು ಮಾಡೋ ಒಂದು ಇದು ಇಟ್ಟಿರ್ಲಿಲ್ಲ, ಟ್ವಿಸ್ಟ್ ಇಟ್ಟಿರಲಿಲ್ಲ. ಈ ಸತಿ ಟ್ವಿಸ್ಟ್ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಟ್ವಿಸ್ಟ್ ಮೇಲೆ ಅಂತೂ ಟ್ವಿಸ್ಟ್ ಇದೆ. ಆದ್ರೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಏನಿದೆ ಇದು ವಾರ ಪೂರ್ತಿ ಕಂಟಿನ್ಯೂ ಆಗುತ್ತೆ ಅನ್ನೋದು ಡೌಟೇ. ಲೈವ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ, ಲೈವ್ ನೋಡ್ತಾ ಇರೋರು. ಇಲ್ಲಿ ಧ್ರುವಂತ್ ಅವ್ರನ್ನ ಮತ್ತೆ ಇಲ್ಲಿ ರಕ್ಷಿತ್ ಅವ್ರನ್ನ ತೋರಿಸೇ ಇಲ್ಲ. ಬರೀ ಮನೇಲಿ ಇವ್ರುಗಳು ಏನೇನ್ ಮಾತಾಡ್ತಾ ಇದಾರೆ ಅಂತ ಇಲ್ಲಿ ತೋರಿಸಿದ್ದಾರೆ. ಅವರಿಬ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಲ್ಲ. ಏನ್ ಜಗಳ ಆಡ್ತಾ ಇದಾರ ಇವರೆಲ್ಲರೂ ಕೂಡ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಅದನ್ನ ನೋಡ್ತಾ ಇದಾರೆ. ಅದನ್ನೇನು ತೋರಿಸಿಲ್ಲ. ಅಟ್ ಪ್ರೆಸೆಂಟ್ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಇರೋದನ್ನ ಮಾತ್ರ ಇಲ್ಲಿ ತೋರಿಸಿದ್ದಾರೆ. ಸೀಕ್ರೆಟ್ ರೂಮ್ ಅಲ್ಲಿ ಇರೋರ್ನ ಇಲ್ಲಿ ತೋರಿಸಿಲ್ಲ.
ಒಟ್ಟಿನಲ್ಲಿ ಟ್ವಿಸ್ಟ್ ಮೇಲಂತೂ ಟ್ವಿಸ್ಟ್ ಇಲ್ಲಿ ಬಿಗ್ ಬಾಸ್ ಕೊಡ್ತಿದ್ದಾರೆ. ನೋಡೋಣ ಈಗ ಮೊದಲನೇದಾಗಿ ಏನೊಂದು ಗೇಮ್ ಕೊಡ್ತಾರೆ, ಯಾರು ಈ ಮೊದಲನೇ ಗೇಮಲ್ಲಿ ಗೆಲ್ತಾರೆ, ಮತ್ತೆ ಎರಡನೇ ಟಾಸ್ಕ್ ಬಂದಾಗ ಇಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ, ಮತ್ತೆ ಇಲ್ಲಿ ರಾಶಿಕ್ ಅವರು ಯಾರನ್ನ ನಾಮಿನೇಟ್ ಮಾಡ್ತಾರೆ, ಒಂದು ರೀಸನ್ ಅಂತ ಇಲ್ಲಿ ಕೊಡ್ಬೇಕಿರುತ್ತಲ್ವಾ, ಆ ಒಂದು ರೀಸನ್ ಏನಂತ ಕೊಡ್ತಾರೆ ಅಂತ ಇಲ್ಲಿ ನೋಡ್ಬೇಕಾಗತ್ತೆ. ಈಗ ರಾಶಿಕಾ ಅವ್ರಿಗೆ ಮೇನ್ ಆಗಿ ಯಾರನ್ನ ಕಂಡ್ರೆ ಆಗಲ್ಲ ಅಂತ ಎಲ್ರಿಗೂ ಕೂಡ ಇಲ್ಲಿ ಚೆನ್ನಾಗಿ ಗೊತ್ತಿದೆ. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಧ್ರುವಂತ್ ಅವ್ರನ್ನ ಕಂಡ್ರೆ ಕೂಡ ಇಲ್ಲಿ ಆಗ್ತಾ ಇರ್ಲಿಲ್ಲ. ಈಗ ಅವ್ರಿಬ್ರು ಇಲ್ಲ, ಯಾರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಾಗತ್ತೆ. ಮತ್ತೆ ಯಾರು ಇಲ್ಲಿ ಗೆಲ್ತಾರೋ, ಏನೊಂದು ಟಾಸ್ಕ್ ಕೊಡ್ತಾರೆ. ಈಗ 2 ಟೀಮ್ ಅಂತ ಹೇಳಿದ್ನಲ್ಲ, 2 ಟೀಮಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ. ರಾಶಿಕ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ರು ಕೂಡ ಎಲ್ಲರೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿಬಿಟ್ಟು ಅವರು ಸೇವ್ ಆಗ್ಬೋದು. ನೋಡೋಣ ವೀಕ್ಷಕರೇ, ಇವಾಗ ನಾಮಿನೇಷನ್ ಒಂದೇ ಇದರಲ್ಲಾಗುತ್ತೆ, ಮತ್ತೆ ಟಾಸ್ಕು ಕೂಡ ಒಂದೇ ಇದರಲ್ಲಿ ಬಂದ್ಬಿಡುತ್ತೆ, ಒಂದೇ ಗೇಮಲ್ಲೇ. ಇವಾಗ ಯಾರ್ಯಾರು ಯಾವ ಟೀಮ್ ಆಗ್ತಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಪ್ರೋಮೋ ಕೂಡ ಇಲ್ಲಿ ಬರುತ್ತೆ, ತೋರಿಸ್ತಾರೆ ಏನೊಂದು ಗೇಮ್ ಇದೆ ಅಂತ ಅಂದ್ಬಿಟ್ಟು. ಈಗ ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ, ಈ ವಾರ ಫ್ಯಾಮಿಲಿ ರೌಂಡ್ ಇದ್ರೆ ಚೆನ್ನಾಗಿರುತ್ತಾ? ಮತ್ತೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು, ಕಾವ್ಯ ಅವ್ರ ಫ್ಯಾಮಿಲಿ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ನನಗೆ ಭಯ ಆಗುತ್ತೆ, ಹೊಡೆದ್ಬಿಟ್ರೆ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಕಮೆಂಟ್ ಕೂಡ ಇಲ್ಲಿ ಹಾಕಿದ್ರಿ. ತುಂಬಾನೇ ಖುಷಿ ಆಗುತ್ತೆ, ಇಡೀ ಕರ್ನಾಟಕನೇ ನಿಮ್ಮನ್ನ ಇಲ್ಲಿ ಇಷ್ಟಪಟ್ಟಿದ್ದಾರೆ ಗಿಲ್ಲಿಯವರೇ, ಕಾವ್ಯ ಫ್ಯಾಮಿಲಿ ಇಷ್ಟಪಡದೆ ಇರ್ತಾರ ಅಂತ ಅಂದ್ಬಿಟ್ಟು. ಹೌದು, ಅವ್ರಿಗೂ ಕೂಡ ತುಂಬಾನೇ ಇಲ್ಲಿ ಖುಷಿ ಆಗೇ ಆಗುತ್ತೆ. ಯಾಕಂದ್ರೆ ಅವ್ರ ಮಗಳಾಗಿರ್ಬೋದು, ಮತ್ತೆ ಇಲ್ಲಿ ಗಿಲ್ಲಿಯವರಾಗಿರ್ಬೋದು, ಮನೆಯಲ್ಲಿರೋ ಪ್ರತಿಯೊಬ್ಬರು ಸ್ಪರ್ಧಿಗಳು ಕೂಡ ತುಂಬಾ ಹೆಸರು ಮಾಡಿದ್ದಾರೆ. ಅಂದ್ರೆ ಈ ಸತಿ ಚಾನಲ್ಲೇ ನಂಬರ್ 1 ಬಂದಿದೆ, ಕಲರ್ಸ್ ಕನ್ನಡ ಚಾನಲ್. ಯಾವಾಗಲೂ ಕೂಡ ಶೋ ನಂಬರ್ 1 ಅಲ್ಲಿ ಇರ್ತಿತ್ತು, ಇವಾಗ ಚಾನಲ್ಲೇ ನಂಬರ್ 1ಗೆ ಇಲ್ಲಿ ಬಂದಿದೆ. ಎಲ್ರಿಗೂ ಕೂಡ ಖುಷಿ ಆಗೇ ಆಗುತ್ತೆ. ಯಾರು ಕೂಡ ಬಿಗ್ ಬಾಸ್ ಮನೆಗೆ ಅಂದ್ರೆ ಫ್ಯಾಮಿಲಿಗಳು ಜಗಳ ಆಡಬೇಕು ಅಂತ ಇಲ್ಲಿ ಬರಲ್ಲ. ಅವರು ಏನೊಂದು ತಪ್ಪುಗಳನ್ನ ಮಾಡಿದ್ರು, ಮತ್ತೆ ಏನೊಂದು ತಪ್ಪುಗಳನ್ನ ಮಾಡಿರ್ಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ಮಾಲ್ ಆಗಿ ಹಿಂಟ್ ಕೊಡಕ್ಕಂತೂ ಇಲ್ಲಿ ಬಂದೇ ಬರ್ತಾರೆ. ನೋಡೋಣ ಯಾರ್ಯಾರ ಫ್ಯಾಮಿಲಿ ಯಾವಾಗ ಬರ್ತಾರೆ ಅಂತ ಅಂದ್ಬಿಟ್ಟು. ಒಂದು ವೇಳೆ ಫ್ಯಾಮಿಲಿ ರೌಂಡ್ ಆಗಿದ್ರೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ವೀಕ್ಷಕರೇ, ನೀವು ಯಾವೊಂದು ಫ್ಯಾಮಿಲಿನ ಅಂದ್ರೆ ಇವಾಗ ಒಟ್ಟಿಗೆ 2 ಫ್ಯಾಮಿಲಿನ ಒಳಗಡೆ ಕಳಿಸ್ತಾರೆ, ಯಾವ ಫ್ಯಾಮಿಲಿನ ಇಲ್ಲಿ ನೋಡಕ್ಕೆ ನಿಮ್ಗೆ ತುಂಬಾನೇ ಇಷ್ಟ? ಇಲ್ಲಿ ಅಶ್ವಿನಿ ಅವ್ರ ಫ್ಯಾಮಿಲಿ ಇರ್ಬೋದು, ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ಫ್ಯಾಮಿಲಿ ಇರ್ಬೋದು, ಕಾವ್ಯ ಅವ್ರ ಫ್ಯಾಮಿಲಿ ಇರ್ಬೋದು, ಮತ್ತೆ ಇಲ್ಲಿ ಪ್ರತಿಯೊಬ್ರು ಧನುಷ್ ಅವ್ರ ಫ್ಯಾಮಿಲಿ ಇರ್ಬೋದು, ಮತ್ತೆ ಇಲ್ಲಿ ರಾಶಿಕಾ ಅವರು ಮತ್ತೆ ಸೂರಜ್ ಅವ್ರ ಫ್ಯಾಮಿಲಿ ಇರ್ಬೋದು. ಈ ರೀತಿಯಾಗಿ ಯಾವ ಫ್ಯಾಮಿಲಿನ ಒಟ್ಟಿಗೆ ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.